ಹಳ್ಳಿಯ ಮಧ್ಯದಲ್ಲಿ ಒಂದು ಮೆಟ್ಟಿಲು ಇತ್ತು. ಅದು ನೇರವಾಗಿ ಆಕಾಶದ ಕಡೆಗೆ ಹೋಗುತ್ತಿತ್ತು ಮತ್ತು ಅದರ ಅಂತ್ಯವೇ ಕಾಣಿಸುತ್ತಿರಲಿಲ್ಲ. ವರ್ಷಕ್ಕೆ 2 ಬಾರಿ ಹಳ್ಳಿಯವರು ಆರೋಹಣ ದಿನವನ್ನು ಆಚರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಒಂದು ಡ್ರಮ್ನಿಂದ ಹೆಸರನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಈ ಬಾರಿ ಒಬ್ಬ ಹುಡುಗನ ಹೆಸರು ಆಯ್ಕೆಯಾಯಿತು. ಅದು ಅವನಿಗೆ ತುಂಬಾ ದೊಡ್ಡ ಗೌರವವಾಗಿತ್ತು. ಹಳ್ಳಿಯವರು ಹೆಮ್ಮೆಯಿಂದ ಹೊಳೆಯುತ್ತಿದ್ದರು. ಪಿಂಕಿ ಅವನ ಕೂದಲನ್ನು ಸರಿಪಡಿಸಿ ಕಣ್ಣೀರಿನಿಂದ ಅವನನ್ನು ಅಪ್ಪಿಕೊಂಡಳು. ಅವನ ಆಯ್ಕೆಯಾದ ನಂತರ ಅವಳು ಅವನನ್ನು ಮತ್ತೆ ನೋಡಬಹುದು ಎಂದು ಭಾವಿಸಿದ್ದರು. ಒಬ್ಬ ವೃದ್ಧನು ಅವನ ಎದೆಯ ಮೇಲೆ ಕೈಯಿಟ್ಟು ಸ್ವಲ್ಪ ಸಮಯ ಅವನನ್ನು ಗಮನದಿಂದ ನೋಡಿದ. ನಂತರ ಏನೂ ಹೇಳದೆ ಪಕ್ಕಕ್ಕೆ ಸರಿದನು. ಹಳ್ಳಿಯವರ ಜಯಘೋಷಗಳ ನಡುವೆ ಹುಡುಗ ಮುಂದೆ ನಡೆಯಲು ಆರಂಭಿಸಿದ. ಆದರೆ ಪಿಂಕಿ ಅವನನ್ನು ಮೋಡಗಳು ನುಂಗುತ್ತಿರುವಂತೆ ನೋಡುತ್ತಿದ್ದಂತೆಯೇ ಏನೋ ತುಂಬಾ ತಪ್ಪಾಗುತ್ತಿದೆ ಎಂಬ ಭಾವನೆ ಅವಳಿಗೆ ಬಂತು. ಆ ರಾತ್ರಿ ಅವಳು ಯಾರಿಗೂ ತಿಳಿಯದಂತೆ ಹಳ್ಳಿಯಿಂದ ಹೊರಬಂದು ಮೆಟ್ಟಿಲುಗಳ ಕೆಳಭಾಗಕ್ಕೆ ತಲುಪಿದಳು. ಆಯ್ಕೆಯಾಗದೆ ಆ ಮೆಟ್ಟಿಲುಗಳನ್ನು ಹತ್ತುವುದು ಎಂದರೆ ನಿಮ್ಮ ಹೆಸರನ್ನು ಮತ್ತೆ ಎಂದಿಗೂ ಕರೆಯಲಾಗುವುದಿಲ್ಲ ಎಂಬ ಅರ್ಥ. ಪಿಂಕಿ ಹೀಗೆ ಮಾಡಿದರೆ ಬಹುಶಃ ತನ್ನ ಅಣ್ಣನನ್ನು ಮತ್ತೆ ಎಂದಿಗೂ ನೋಡೋಡಲು ಸಾಧ್ಯವಾಗದೇ ಇರಬಹುದು. ಆದರೆ ಅವಳ ಮನಸ್ಸಿನ ಅಶಾಂತಿ ಅವಳನ್ನು ಬಿಡಲಿಲ್ಲ. ಆದ್ದರಿಂದ ಅವಳು ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದಳು. ಹಳ್ಳಿಯು ನಿಧಾನವಾಗಿ ಕೆಳಗೆ ಕಾಣೆಯಾಗುತ್ತಾ ಹೋಯಿತು. ಗಾಳಿ ತೆಳುವಾಗುತ್ತಾ ಹೋಯಿತು ಮತ್ತು ಚಳಿ ಹೆಚ್ಚುತ್ತಾ ಹೋಯಿತು. ಬಹಳ ಮೇಲಕ್ಕೆ ತಲುಪಿದ ನಂತರ ಪಿಂಕಿಗೆ ಒಂದು ಬಾಗಿಲು ಕಾಣಿಸಿತು. ಬಾಗಿಲು ತೆರೆದ ತಕ್ಷಣ ಪಿಂಕಿಗೆ ಒಂದು ಉದ್ದವಾದ ಮೇಜು ಕಾಣಿಸಿತು. ಅದರ ಎರಡೂ ಬದಿಗಳಲ್ಲಿ ವಿಚಿತ್ರ ಆಕೃತಿಗಳು ಕುಳಿತಿದ್ದವು. ಅವುಗಳಲ್ಲಿ ಒಂದೊಂದು ಆಕೃತಿ ತನ್ನ ಕೈಯನ್ನು ಮುಂದೆ ಚಾಚಿ ಅತಿ ದೊಡ್ಡ ತಟ್ಟೆಯ ಮೇಲಿದ್ದ ಮುಚ್ಚಳವನ್ನು ತೆಗೆದಿತ್ತು. ಅದನ್ನು ಕಂಡ ಪಿಂಕಿ ಬೆಚ್ಚಿ ಬಿದ್ದು ನಿಂತಳು. ಆ ತಟ್ಟೆಯ ಮೇಲೆ ಅವಳ ಅಣ್ಣ ಇದ್ದನು. ಅವನನ್ನು ಸುಪ್ತ ಮಾಂಸದಂತೆ ಕಟ್ಟಿ ಹಾಕಲಾಗಿತ್ತು ಮತ್ತು ಅವನ ಬಾಯಲ್ಲಿ ಒಂದು ಸೇಬನ್ನು ತುರುಕಲಾಗಿತ್ತು. ಆದರೆ ಅವನ ಕಣ್ಣುಗಳು ಮಿಟುಕಿಸುತ್ತಿದ್ದವು. ಅವನು ಇನ್ನೂ ಜೀವಂತವಾಗಿದ್ದನು. ಪಿಂಕಿ ಸಹಾಯಕ್ಕಾಗಿ ತಿರುಗಿದ ಕ್ಷಣದಲ್ಲೇ ಏಕಾಏಕಿ ಬಲವಾದ ಗಾಳಿಯಿಂದ ಬಾಗಿಲು ಜೋರಾಗಿ ಮುಚ್ಚಿಕೊಂಡಿತು.